ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಹೇಗೆ ಮಾಡಿದ್ರಿ ಫ್ರೆಂಡ್ಸ್? ನಾನು ಕೂಡ ಆಚರಣೆ ಮಾಡಿದೆ. ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ನಲ್ಲ, ಅದಕ್ಕೋಸ್ಕರ ಬ್ಯುಸಿ ಆಗಿಬಿಟ್ಟೆ. ಇವಾಗ ನೋಡ್ಕೊಂಡು ಬರೋಣ ನಾನು ಹೇಗೆ ಆಚರಣೆ ಮಾಡಿದೆ ಅಂತ. ಏನು ಮಾಡ್ತಿದ್ದೀರಾ ಸಾನ್? ರೆಡಿ ಮಾಡ್ತಾ ಇದ್ದೀನಿ ನಾಳೆ. ನಿಮ್ಮ ಮನೆಯಲ್ಲೂ ಈ ಥರ ದುಡಿಯುವ ಹೆಣ್ಣು ಮಕ್ಕಳಿದ್ದಾರಾ? ಕಷ್ಟಪಟ್ಟು ನನ್ನ ತಂಗಿನೇ ಡೆಕೋರೇಟ್ ಮಾಡಿರೋದು ಅಂತ ಅನ್ಕೋಬೇಡಿ, ಸಿಟಿಲಿ ತಂದಿರೋದು ಇದೆಲ್ಲ. ಆದರೆ ಒಂದೊಂದು ಬಿಟ್ಟು ಒಗ್ಗರಣೆ ಹಾಕೋದು ನಿಂತರ ಅಮ್ಮನಿಗೆ ಒಗ್ಗರಣೆ ಹಾಕಲ್ಲ ಬಿಡು. ಸ್ವಲ್ಪ ಮಸಾಲೆ ನೀನು ದೊಡ್ಡ ಸೋಂಬೇರಿ, ಫೋನ್ ಇಟ್ಕೊಂಡು ಕುತ್ಕೊಳ್ಳೋದಲ್ಲ, ಬಂದು ಕೆಲಸ ಮಾಡು. ಬೆಳಗ್ಗೆ ಎದ್ದರೆ ಸೀರಿಯಸ್ಲಿ ತುಂಬ ಹರಿಬರಿ ಆಗೋಗುತ್ತೆ, ಬೇಗ ಪೂಜೆ ಮಾಡೋದಕ್ಕೆ ಆಗಲ್ಲ. ಸೊ ಯೂಸಲಿ ನಾನು ರಾತ್ರಿನೇ ವರಮಹಾಲಕ್ಷ್ಮಿನ ಡೆಕೋರೇಟ್ ಮಾಡ್ಕೊಬಿಡ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಒಂದಿನದಿಂದ ಮಾತ್ರ ಸ್ಟಾರ್ಟ್ ಆಗಲ್ಲ, ಮಿನಿಮಮ್ 1 ವೀಕ್ ಪ್ರಿಪ್ರೇಷನ್ ನಡಿಲೇಬೇಕು. ನಾನು ಮೊದಲೇ ಮನೆಯೆಲ್ಲ ಶುಚಿ ಮಾಡಿದ್ದೆ. ಒಂದಿನಕ್ಕೆ 1 ರೂಮ್ ಕ್ಲೀನ್ ಅಂತ ಪ್ಲಾನ್ ಮಾಡಿ ನಾನು 10 ಡೇಸ್ ಹಿಂದೆಯೇ ಸ್ಟಾರ್ಟ್ ಮಾಡಿದೆ. ತಾಯಿ ದೇವಿಗೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾನು ಜೋಡಿಸಿ ಒಂದು ಕಡೆ ಇಟ್ಕೊಂಡು ಬಿಡ್ತೇನೆ. ಬೆಳ್ಳಿ ಪಾತ್ರೆಗಳಿರ್ಬೋದು, ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ಪ್ರತಿಯೊಂದು ಕೂಡ ನಾನು ಒಂದು ಕಡೆ ಇಟ್ಕೊಂಡು ಬಿಡ್ತೇನೆ. ಯಾವಾಗ ಬೇಕಾದರೂ ನಾನು ಜೋಡಿಸ್ಕೋಬೋದು ಅಂಥೇಳಿ. ನನಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಈಸಿಯಾಗಿ ನನ್ನ ಕೈಗೆ ಸಿಗಲಿ ಅಂತ ಒಂದು ಕಡೆ ಇಟ್ಕೊಂಡು ಬಿಡ್ತೇನೆ. ನಾನು ದಾರ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ. ಬೆಳಗ್ಗೆ ಬೇಕಲ್ವಾ 5 o'clock ಪೂಜೆ, ಅದಕ್ಕೋಸ್ಕರ ಇವಾಗ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೋಸ್ಕರ ಇವಾಗ ಲಕ್ಷ್ಮಿಗೆ ಅರ್ಸಿನ ದಾರ ಎಲ್ಲ ಮಾಡಿ ಇಟ್ಕೋತಾ ಇದ್ದೀನಿ. ಓಕೆ, ಹಂಗಾದ್ರೆ ಇವತ್ತೆಲ್ಲ ನಮ್ಮ ಜಾಗರಣೆ ಮಾಡಿಸ್ಬಿಡ್ತೀರಲ್ವ? ಜಾಗರಣೆ ಮಾಡಿಸ್ಬಿಡ್ತೀನಿ ನಿಮ್ಮನ್ನ. ಯಾಕೆಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಲ್ವಾ, ವರ್ಷಕ್ಕೊಂದ್ಸಲ ತಾನೇ ಲಕ್ಷ್ಮಿ ಹಬ್ಬ ಬರಲ್ಲ. ಹೌದು, ಅದಕ್ಕೋಸ್ಕರ ನೀವೆಲ್ಲ ಜಾಗರಣೆ ಮಾಡಿ ಲಕ್ಷ್ಮಿನ ಜಪ ಮಾಡ್ಬೇಕು. ಆ ಲಕ್ಷ್ಮಿನ ನೋಡಕ್ ನಮ್ಮನೆ ಲಕ್ಷ್ಮಿ ಈ ರೀತಿ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದಾರೆ. ಎಂತ ಮಾಡೋದು? ಸರ್ವ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದ್ ಮಾಡು ತಾಯಿ. ಬರೋ ವರ್ಷದಲ್ಲಿ ಒಳ್ಳೇದ್ ಮಾಡು, ಯಾವಾಗ್ಲೂ ಏನೂ ಆಗ್ಬಾರ್ದು ಅಂತ ಹೇಳಿ ಪೂಜೆ ಮಾಡ್ಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡಿ ಚಪ್ಪಾಳಿ. ನೋಡಿ, ಇಲ್ಲಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದೀನಿ. ಓಕೆ, ಇದು 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 ಎಲ್ಲ ವಾಶ್ ಮಾಡಿದೀನಿ. ಓಕೆ, ಇವಾಗ ಪ್ರಿಪ್ರೇಷನ್ ಪ್ರೋಸೆಸ್. ಹೌದು ಬೇಬಿ. ನೋಡಿ, ಇಲ್ಲೂ ದೇವ್ರ ಮನೆಯಲ್ಲೂ ಮಾಡಿಟ್ಟಿದ್ದೀನಿ ಎಲ್ಲ. ಎಲ್ಲರಿಗೂ ನಮ್ದು ದೇವ್ರ ಮನೆ ಫುಲ್ ಕ್ಯೂರಿಯಾಸಿಟಿ ಇದೆ. ಸೊ ಅದು ವಾಶ್ ಮಾಡಿದೀನಿ. ನೆಕ್ಸ್ಟ್ ಟೈಮ್ ಬರುತ್ತೆ ಲಾಕ್. ನೋಡಿ, ಇದೆಲ್ಲ ಡೆಕೋರೇಷನ್ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಡೆಕೋರೇಷನ್ ಇಲ್ಲೆಲ್ಲ ನಡೀತಾ ಇದೆ. ಅಲ್ಲೆಲ್ಲ ತಿಂಡಿಗಳು, ಹೂ ಹಣ್ಣುಗಳು ಇಲ್ಲೂ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ, ಎಲ್ಲ ಕಡೆನೂ ಓಕೆ ಮಾಡ್ಬೇಕು. ಇವಾಗ ಮುಖವಾಡ ಎಲ್ಲ ಮಾಡ್ತಾ ಇದ್ದೇನೆ, ಚೌಲಿಯಿಂದನೂ ಕೂಡ. ನೋಡ್ಬೋದು. ಓ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೌದಾ? ಬಟ್ ಮಾಡ್ತಾರಳು ಚೆನ್ನಾಗಿಲ್ವಲ್ಲ? ರೇಗ್ಸ್ಬೇಡ ನೀನು ನನ್ನ ಮಗಳನ್ನ. ಓ, ಹೆಣ್ಮಗು ಇಲ್ಲಿ ನೋಡಪ್ಪ ಸ್ವಲ್ಪ. ಹೆಣ್ಮಗು ಸ್ವಲ್ಪ ಇದರಿಂದ. ಸೊ ಮುಖವಾಡ ರೆಡಿ ಮಾಡ್ಕೊಳ್ತಾ ಇದ್ದೀರಾ ಇಬ್ಬರು? ಮುಖವಾಡ ಲಕ್ಷ್ಮಿಗೆ ನೋಡು ಹೇಗಿದೆ ಅಂತ. ಚೆನ್ನಾಗಿದೆಯಾ? ವಾ, ಸೂಪರಾ? ಸೂಪರ್. ಇದು ಬೆಳ್ಳಿದು, ಇದು ಮಾಮೂಲಿ ತೊಗೊಂಡು ಬಂದಿರೋದು, ಇದನ್ನ ಮಾರ್ಕೆಟಿಂದ. ಇದು ಬೆಳ್ಳಿ ಇದು. ಓಕೆ, ಅದಕ್ಕೆ ನೀವು ಯಾವ ಥರ ಬೇಕೋ ಆ ಜುವೆಲ್ಸ್ ಎಲ್ಲ ನೀವು ಚೂಸ್ ಮಾಡಿ. ಈಗ ನಾನು ಫಿಕ್ಸ್ ಮಾಡಿಸ್ಕೊಂಡ್ರೆ ಕಿರೀಟ ಎಲ್ಲ ಜುವೆಲ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ. ಇವಾಗ ನಾನೇ ಇದೆಲ್ಲ ಮಾಡೋದು. ಕರೆಕ್ಟಾಗಿ ಕಾಣಿಸುತ್ತೆ ನೋಡು. ಲಕ್ಷ್ಮಿಗೆ ನಾನೇ ಇದನ್ನೆಲ್ಲ ಡೆಕೋರೇಟ್ ಮಾಡೋದು, ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಲಿಕ್ಕೆ. ಇದೆಲ್ಲ ಸಪ್ರೇಟ್ ನಾನು ಮಾರ್ಕೆಟಿಂದ ತಗೊಂಡು ಬಂದಿದ್ದೀನಿ. ಇವಾಗ ನಾನೇ ಎಲ್ಲ ಸೆಟ್ ಮಾಡ್ತೀನಿ ಲಕ್ಷ್ಮಿಗೆ. ಈಗ ಇದು ಮುಖದ್ದು ಮೂಗುತಿ, ಆಮೇಲೆ ಇದು
ಹಣೆಗೆ, ಓಕೆ, ನಾವೆಲ್ಲನೂ ಸೆಪ್ರೇಟಾಗಿ ಬೇಕಾಗಿದ್ದೆಲ್ಲ ಓಲೆ, ತೊಗೊಂಡು ಇಯರಿಂಗು, ನೀವು ಆಮೇಲೆ ಸರ, ಪ್ರತಿಯೊಂದು ಕೂಡ ಅದ್ರದ ಗ್ಲೂ ಬರುತ್ತಲ್ಲ ಅದರಿಂದ ಫಿಕ್ಸ್ ಮಾಡ್ತಾ ಹೋಗೋದು. ಫಿಕ್ಸ್ ಮಾಡಿಕೊಂಡು ಇದರಲ್ಲಿ ಫಿಕ್ಸ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಈ ಥರ ಇದೆ ಅಲ್ವಾ, ಇದು ಬೆಳ್ಳಿ ಮುಖವಾಡಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಡೆಕೋರೇಷನ್ ಮಾಡ್ತೀನಿ. ಓಕೆನಾ? ಓಕೆ ಓಕೆ, ಆಮೇಲೆ ತೋರಿಸ್ತೀನಿ. ಫೈನಲ್ ಲುಕ್ ಹೇಗೆ ಬರುತ್ತೆ ನಮ್ಮದು, ನಮ್ಮ ಮನೆ ದೇವ್ರು ಹೇಗೆ ಕಾಣಿಸ್ತಾರೆ ನೋಡೋಣ. ಡೆಕೋರೇಷನ್ ಈ ಸಲ ನನ್ನ ಮಗಳು ನಾನು ಮಾಡ್ತೀನಿ ಮಾಮ್ ಸಿಂಪಲ್ ಆಗಿ ಅಂತ ಹೇಳಿದ್ಲು. ಓಕೆಪ್ಪ ಅಂತ ಹೇಳಿದೆ. ಅದಕ್ಕೆ ಅವಳು ಮಾವಿನ ತೋರಣ ಮತ್ತು ಚೆಂಡು ಹೂವಿನ ಹಾರ ಯೂಸ್ ಮಾಡಿಕೊಂಡು ಕ್ಯೂಟಾಗಿ ನನ್ನ ಮಗಳು ಡೆಕೋರೇಷನ್ ಮಾಡಿದ್ಲು. ಏನಾದರೂ ನನಗೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಅಂದರೆ ಅದನ್ನು ವಾಪಸ್ ಸರಿ ಮಾಡ್ಕೊಳ್ತೇನೆ. ಇದನ್ನೆಲ್ಲ ಮಾಡಿ ಮುಗಿಯೋವಷ್ಟರಲ್ಲಿ ತುಂಬಾ ತಡ ಆಗೋಯ್ತು. ನಾವೆಲ್ಲ ಮಲ್ಕೊಂಡಿದ್ದು ಮಧ್ಯರಾತ್ರಿ 2 ಗಂಟೆ ಆಗಿಬಿಡ್ತು. ಮಾರ್ನಿಂಗ್ ನಾವು ಎದ್ದಾಗ 4 ಗಂಟೆ ಆಗಿತ್ತು. ನನ್ನ ಪ್ರೀತಿಯ ಶುಕ್ರವಾರ, ಅಚ್ಚುಮೆಚ್ಚಿನ ನನ್ನ ಇಷ್ಟ ದೇವತೆಯಾದ ವರಮಲಕ್ಷ್ಮಿ ಹಬ್ಬ ಬಂದ್ಬಿಡ್ತು. ಹಿಂದಿನ ದಿನ ರಾತ್ರಿ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ಕೊಂಡಿದ್ರಿಂದ ಈಗ ಅಷ್ಟೊಂದು ರಿಸ್ಕ್ ಆಗಲಿಲ್ಲ ನನಗೆ. ಶುಕ್ರವಾರ ದಿನ ಪೂಜೆ ಕೆಲಸನೇ ಮೇನ್ ಆಗಿರುತ್ತೆ. ಏಕೆಂದರೆ ಶ್ಲೋಕ, ಅರ್ಚನೆ, ವಿಘ್ನ ವಿನಾಯಕನ ಮೊದಲ ಪೂಜೆ, ಯಮುನಾ ದೇವಿ ಪೂಜೆ, ಅರ್ಚನೆ, ಅಭಿಷೇಕ, ಮಂಗಳಾರತಿ, ಕರ್ಪೂರದಾರತಿ ಎಲ್ಲ ಮಾಡೋದು, ವರಮಲಕ್ಷ್ಮಿ ಕಳಸ ಪೂಜೆ, ಪುರಾಣ ಓದೋದಿರ್ಬೋದು, ಇದೆಲ್ಲ ತುಂಬ ಟೈಮ್ ತೆಗೆದುಕೊಳ್ಳೋದು. ನನ್ನ ಪೂಜೆ ಹೀಗೆ ಗಣೇಶನಿಂದ ವರಮಲಕ್ಷ್ಮಿ ಕಳಿಸಿದವರೆಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಹೋದೆ. ನಿಮ್ಮೆಲ್ಲರಿಗೂ ಅನುಭವ ಇರುತ್ತೆ. ಎಲ್ಲ ಪುಟ್ ಪುಟ್ ಕೆಲಸಗಳು ತುಂಬ ಟೈಮ್ ತೆಗೆದುಕೊಂಡು ಬಿಡ್ತವೆ. ಇದೆಲ್ಲ ಮಾಡಲಿಕ್ಕೆ ಮುಂಜಾನೆ ಸ್ಟಾರ್ಟ್ ಆಗಿ ನಾವು 4 o'clock ಇದ್ವಿ. ಶುಚಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ದೇವಿಗೆ ಗಂಟನಾದದಿಂದ ಮಂತ್ರದಿಂದ ವೆಲ್ಕಮ್ ಮಾಡ್ಕೊಂಡ್ವಿ. ನಾನು ಮೊದಲೇ ಮನೆಯೆಲ್ಲ ಶುಚಿ ಮಾಡಿದ್ದೆ. ಒಂದಿನಕ್ಕೆ 1 ರೂಮ್ ಕ್ಲೀನ್ ಅಂತ ಪ್ಲಾನ್ ಮಾಡಿ ನಾನು 10 days ಹಿಂದೆನೆ ಸ್ಟಾರ್ಟ್ ಮಾಡಿದೆ. ಗಣಪತಿಯೇ ನಮಃ. ಸಮರ್ಪಯಾಮಿ ಪಾದ್ಯಂ ದೇವೇಶಯಾಮಿ ಸಮರ್ಪಯಾಮಿ. ಮಾಯದತ್ತಂ ಶುಭಪ್ರದೇ ಮಧುಪರ್ಕಂ ನಿವೇದಯಾಮಿ ಸಮದ್ಭುತೆ ಗಂಧಂ ಸಮರ್ಪಯಾಮಿ. ಗೋದಾಮದೇವಿ ನಮಃ. ಅಕ್ಷತಾಂ ಸಮರ್ಪಯಾಮಿ. ಸಿಂಧೂರಚೂರ್ಣ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ದರ್ಶಯಾಮಿ. ಮದ್ಯಂ ಪಾನೀಯಂ ಸಮರ್ಪಯಾಮಿ. ಮಹಾದೇವಿ ಸರ್ವಪಾಪಹರೇ ಶುಭೇ ನಮಾಮಿ. ಮಹಾದೇವಿ ಯಮೇ ನಮೋಸ್ತುತೇ. ದೇವಿ 2 ನಮಃ. ಅಧರ್ಮಾಯ ನಮಃ. ಅಧರ್ಮ ಸರ್ವಮಂಗಲ ಮಾಂಗಲ್ಯೆ ಸಿಂಹಾಸನ ಅಂಗನ್ಯ ರಾಮ್ ಸ್ವಾಹ ಶಿರಸೆ ಸ್ವಾಹ ರೋಂ ಶಿಖಾ ಸೀತಾ. ಹಬ್ಬದ ಮೊದಲನೇ ಪ್ರಾಮುಖ್ಯತೆ ಪೂಜೆ ಆದರೆ ನಂತರ ಬಂದಿರುವ ಅತಿಥಿಗಳಿಗೆ ಹಬ್ಬದೂಟ ಮಾಡಿ ಬಡಿಸೋದೇ ನಮ್ಮ ಖುಷಿ. ಉಪ್ಪುಕಾಯಿ ಅಲ್ಲ, ಅದು ಉಪ್ಪಿನಕಾಯಿ. ಉಪ್ಪುಕಾಯಿ ನೀವು 2 ತಗೊಂಡ್ಬಿಟ್ಟಿದ್ಯಾ? ಡಬಲ್ ಏನ್ ಸರ್ ಡ್ಯಾನ್ಸ್ ಮಾಡ್ತೀನಿ. ಬೈ 1 get 1 ಇರೋದು ಏನಾಗುತ್ತೆ? ಬೈ 2 get 1 ಫ್ರೀ. ನಿಂದು ಅಲ್ಲೂ ಬೈ 2 get ಹೋಗ್ಬಿಡುತ್ತೆ. ಕರೆಕ್ಟ್ ಅಂಕಲ್ ಹೇಳ್ದಂಗೆ.
ಮಾಮ್, ನಮ್ದು ಹೊಟ್ಟೆ ಕಾಯ್ತಿದೆ. ಎಂತ ಪ್ರಿಪೇರ್ ಆಯ್ತಾ? ಹೌದಾ ಮಗ್ನೆ? ಹೌದು. ನಾವು ಬೆಳಗ್ಗೆಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಸುಸ್ತಾಗ್ಬಿಟ್ಟಿದೀವಲ್ವಾ? ವರ್ಷಕ್ಕೊಂದ್ಸಲ ತಾನೇ ದೇವ್ರ ಪೂಜೆ ಮಾಡೋದು ಅಲ್ವಾ, ನಮ್ಮ ಅದೃಷ್ಟ ತಾನೇ. ಹೌದು. ಹಾ, ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೆರೈಟೀಸ್ ಅಡ್ಗೆ ಮಾಡಿದ್ದೀನಿ. ಬಾ ಇವಾಗ ನೋಡು ಹೇಗ್ ಮಾಡಿದ್ದೀನಿ ಅಂತ. ಓಕೆ, ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನ್ ಮಾಡಿರೋದು ಒಬ್ಬಟ್ಟು ಓಕೆ. ಮತ್ತೆ ತುಪ್ಪ, ಒಬ್ಬಟ್ಟಿಗೆ ತುಪ್ಪ. ಒಬ್ಬಟ್ಟಿಗೆ ತುಪ್ಪ, ಜಾಮೂನ್ ಮಾಡಿದ್ದೀನಿ. ಏನು ಒಬ್ಬಟ್ಟಿದು? ಇದು ಕಾಯಿ ಒಬ್ಬಟ್ಟು ಮತ್ತೆ ಬೇಳೆ ಒಬ್ಬಟ್ಟು ಎರಡೂ ಕೂಡ ಮಾಡಿದ್ದೀನಿ. ವಾವ್, ಚೆನ್ನಾಗಿದ್ಯಾ? Nice. ತಿಂದ್ಬಿಟ್ಟು ಟೇಸ್ಟ್ ಮಾಡು. ಮತ್ತೆ ಹೆಸರು ಬೇಳೆ ಕೋಸಂಬರಿ. ಹಾ, ಇದು ವೆಜಿಟೇಬಲ್ ಬಾತ್ ಅಂದ್ರೆ ತರಕಾರಿ ಪಲಾವ್, ಮತ್ತೆ ಕಡಲೆಕಾಳು ಬಾಳೆಕಾಯಿ ಹುಳಿ ಪಲ್ಯ ಎರಡು ಆಗುತ್ತೆ. ಮತ್ತೆ ನುಗ್ಗೆಕಾಯಿ ಬೇಳೆ ಸಾಂಬಾರು, ರೈಸ್ ಮಾಡಿದ್ದೀನಿ ನೋಡ್ಬೋದು. ಮತ್ತೆ ಜಾಮೂನ್ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಅಲ್ಲ? ಹೌದು, ನಿನ್ಗೆ ಆವಾಗ್ಲೇ ಹೇಳ್ದೆ ಅಲ್ವಾ, ಇದು ಹಪ್ಳ. ಮತ್ತೆ ಬೋಟಿನ ಸಹ ಮಾಡಿದ್ದೀನಿ, ನೀನ್ ಇಷ್ಟ ಅಂತ. ಇಷ್ಟನಾ? ಇಷ್ಟ. ಇದು ಉಪ್ಪಿನಕಾಯಿ. ಯಾವ್ದು ಉಪ್ಪಿನಕಾಯಿ ಇದು? ಇದು ಮಿಕ್ಸ್ಡ್. ಹೌದಾ? ಮಿಕ್ಸ್ಡ್ ಉಪ್ಪಿನಕಾಯಿ. ಮತ್ತೆ ನೋಡು, ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಇದೆ, ಹೇಗೆಲ್ಲ ವೆರೈಟೀಸ್ ಇದೆ ಅಂತ. ನಾವು ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದಲ್ಲ, ಅದಕ್ಕೋಸ್ಕರ ಈ ತರ ಎಲ್ಲಾ ತರ ಫುಡ್ ಅನ್ನ ಪ್ರಿಪೇರ್ ಮಾಡಿದೀನಿ. ಓ, ಇವತ್ತು ತುಂಬಾ ಎಫರ್ಟ್ ನಿಮ್ದು. ಎಫರ್ಟ್ ಏನಲ್ಲ, ನಾವು ಮಾಡ್ಲೇಬೇಕಲ್ವಾ. ಪ್ರೀತಿಯಿಂದ ಮಾಡಿದೀರಾ? ಪ್ರೀತಿಯಿಂದ ಮಾಡಿದೀನಿ ಹಬ್ಬ ಅಂತ. ಓಕೆ ಓಕೆ ಓಕೆ, ಬನ್ನಿ 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 ಹೋಗೋಣ, ಬಡ್ಸ್ಕೊಂಡು ಹೋಗ್ತೀನಿ. ತಿನ್ನೋಣ. ಓದೋದ್ರಲ್ಲಿ ಫಸ್ಟ್ ಬರಲಿಲ್ಲ, ಒಂದು ಸ್ಪೋರ್ಟ್ಸಲ್ಲಿ ಫಸ್ಟ್ ಬರಲಿಲ್ಲ, ಊಟಕ್ಕೆ ಮಾತ್ರ ಫಸ್ಟ್ ಬಂದು ಕುತ್ಕೋತಿಯಲ್ಲೇ. ಯಾರಿಗೆ ಬೇಕು ಈ ಜೀವನ ಅಂತ ಅನ್ಕೋತಿದ್ಯಾ ಅಲ್ವಾ? ಈ ತರ ಇರ್ತಾರೆ, ಊಟ ಮಾತ್ರ ಬೇಕು ಎಷ್ಟೇ ಬೈದ್ರು. ಪ್ರತಿಭೆಗಳು ಇರ್ತಾರೆ ಫ್ರೆಂಡ್ಸ್, ಏನು ಮಾಡಕ್ಕಾಗಲ್ಲ. ನಿನ್ಗೆ ಹಾಕಕ್ ಬರಲ್ಲ. ಕ್ಲಿಪ್ ಮಮ್ಮಿ ಹಾಕ್ತೀಯಾ ನೀಟಾಗಿ? ಏನೇ ಹಿಂಗೆ ಕುತ್ಕೊಬಿಟ್ಟಿದ್ಯಾ? ಇದೆ ದುಷ್ಟ ಬರ್ದಾ? ಊಟಕ್ಕೆ ಬನ್ನಿ ಅಂತಾನು. ಊಟಕ್ಕೆ ಬನ್ನಿ. ನೀನ್ ಚೆನ್ನಾಗಿ ಅಂತ ಅವಳಿಗೂ ಗೊತ್ತಾಗ್ಬೇಕಲ್ವಾ? ಗೊತ್ತಾಗುತ್ತೆ ಇರೋ. ತಿನ್ನಕ್ಕಾಗಲ್ವಾ ಹಾಕೊಂಡು? ತುಪ್ಪ ಈ ಕಡೆ ಇಟ್ಕೋತ ಚೆಲ್ಬಿಡ್ತೀಯ. ಇರೋ ಮಗನೇ, ಚೆಲ್ಬಿಡ್ತೀಯ. ಏನ್ ಮಾಮ್ ಈ ತರ ಸತ್ಕಾರ ಮಾಡ್ತೀರಿ ನಿಮ್ಮ ಮಗಳಿಗೆ? ವೇಟ್ ಮಾಡು. ಇರೇ ಎಲ್ಲ ಹೊಟ್ಟೆ ಇದೆ ಫಸ್ಟ್ ಕುತ್ಕೊಬಿಡ್ತೀಯಲ್ಲ. ನಮ್ಮ ಬೃಂದನೆ ಚಿಕ್ಕ ಹುಡುಗಿ ನೋಡ್ಬಿಡ್ಕಲಿ. ಸೌ ಮಾಡ್ತೈತೆ ನಿನ್ಗೆ. ಹೌದು, ಚಿಕ್ಕ ಹುಡುಗಿ ಸೌ ಮಾಡ್ತೈತೆ ಇವಳು ಕುತ್ಕೊಂಡು. ನಿನ್ ಬೇಡ ಅಂದ್ರೆ ಸಾಕು ಅನ್ಬೇಕು. ಹಾಕೊಡೆ, ಆದ್ರೆ ನಿಂಗೆ ಹಾಕೊಡೋಳು. ಎರಡಂತೆ ಈ ಕಡೆ ಕುತ್ಕೋ ಬೃಂದ. ಅಲ್ಲಿ ಪ್ಲೇಟ್ ಅವಳಿಗೆ. ನೀನು ಈ ಕಡೆ ಬರ ಮಗ್ನೆ, ಈ ಕಡೆ ಬರ ಮಗ್ನೆ. ಮುಂದೆ ಮಾತ್ರ ಚಿಕ್ಕ ಚಿಕ್ಕ ಬೈಟ್ಸ್ ತಗೋತೀಯ, ಹಿಂದೆ ಮಾತ್ರ ಆ ಥರ ತಿಂತೀಯ. ಅಷ್ಟು ಡೋಂಗಿ ಹೊಡಿ ಬೇಡ, ತಿನ್ನು. ವಾವ್, ನನ್ನ ತಂಗಿ ಜಾಮೂನ್ ಸಾಕು ತುಳಿಗೆ ಅಂತ ಬರೀ ಜಾಮೂನು ತಿನ್ನು. ಏನು ನಾಚ್ಕೋಬೇಡ, ಚೆನ್ನಾಗಿ ನುಗ್ಗೇ ತಿನ್ನು. ಸಂಗೀತ ಹೇಗೆ ಕಾಣಿಸ್ತಾಳೆ ಮಮ್ಮಿ? ನಮ್ಮನೆ ಅತಿಥಿ ದೇವೋಭವ. ಅತಿಥಿಗಿಂತ ಮುಂಚೆ ದೇವೋಭವ ಇವಳು. ಆಫ್ ಮಾಡಿ ಸಾಕು. ಸಂಗೀತ ಎರಡು ತಿನ್ಬೇಕು ಡಿಸೈಡ್ ಮಾಡ್ಕೊಂಡು ಅದೇ ಸಾಕು. ಸ್ವಲ್ಪ ರೂಮಲ್ಲಿ ತಗೋತೀನಿ. ರೌಂಡ್ ಸಿಂಗ್ ಮಾಡ್ಬಿಡಿ ಸ್ವಲ್ಪ ಅಷ್ಟೇ. ಇನ್ನು
ಸಂಜೆ ಸಮಯದಲ್ಲಿ ಎಲ್ಲ ಫ್ರೆಂಡ್ಸ್, ನೇಬರ್ಸ್, ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ನಾನು ಕುಂಕುಮ ಕೊಟ್ಟೆ ಅವರಿಗೆ. ಬಂದವ್ರಿಗೆಲ್ಲ ತಾಂಬೂಲ ಬಾಗಿಣ ಕೊಟ್ಟೆ. ಆ ತಾಂಬೂಲದಲ್ಲಿ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬ್ಲೌಸ್ ಪೀಸ್, ತೆಂಗಿನಕಾಯಿ, ಬಾಳೆಹಣ್ಣು, ಸ್ವೀಟ್ಸು ಎಲ್ಲ ಕೂಡ ಇಟ್ಟು ಕೊಟ್ಟೆ. ಮತ್ತು ಬಂದ ನೇಬರ್ಸ್ ಎಲ್ಲ ಅವ್ರ ಮನೆಗೂ ಕೂಡ ಕುಂಕುಮ ಕರೆದಿದ್ರು. ನಾನು ಕೂಡ ಹೋಗಿ ಕುಂಕುಮ ತಗೊಂಡು ಬಂದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮದುವೆ ಆದ ಹೆಣ್ಮಕ್ಳು ಮಾಡೋದು ಎಂದು ಪ್ರತೀತಿದೆ. ನಾನು ಮದುವೆ ಆದ ಬಳಿಕನೇ ಈ ಹಬ್ಬ ಸ್ಟಾರ್ಟ್ ಮಾಡಿದ್ದು. ನಾನು ಯಾವುದೇ ಸ್ಥಳದಲ್ಲಿ ಇದ್ದರೂ ತಾಯಿಯ ಹಬ್ಬ ಮಾಡಿದ್ದೇನೆ. ಇದು ನನ್ನ 25ನೇ ವರ್ಷದ ಹಬ್ಬ. ಸೊ ಆ ದೇವಿಯ ಕೃಪಾ ನನ್ನ ಮೇಲೆ ಇರಲಿ, ತಾಯಿ ಕಾಪಾಡಲಿ. ತಾಯಿಯ ಸೇವೆಗೆ ಈ ಜನ್ಮ ಇರೋ ತನಕ ಮಾಡೋ ಸೌಭಾಗ್ಯ ನನಗೆ ನೀಡಲಿ. ತಾಯಿಯ ಸೇವೆ ಮಾಡೋ ಸೌಭಾಗ್ಯ ನನ್ನ ಮೇಲೆ ದೊರಕಲಿ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಸರ್ವೋ ಜನ ಸುಖಿನೋ ಭವಂತು. ಓಂ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ವೆಂಕಟರಮಣ ವಿಷ್ಣುಪ್ರಿಯಾಯ ನಮಃ ವಿಷ್ಣುಪತ್ನ್ಯಾಯ ನಮಃ ಚಂದ್ರ ಸಹೋದರ್ಯಾಯ ನಮಃ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತೇ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಸಂಕಟಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲವನ್ನು ಮಾಡೋದು ಸಡಗರ ಸಂಭ್ರಮ ಅಲ್ವಾ ಫ್ರೆಂಡ್ಸ್? ನಾಳೆ ಹುಣ್ಣಿಮೆ ಇರೋದ್ರಿಂದ ದೇವಿ ಕಳಸನ ಕದಿಸ್ಲಿಕ್ಕಾಗಲಿಲ್ಲ. ಯಾಕಂತಂದರೆ ಶನಿವಾರ ಹುಣ್ಣಿಮೆ ಬಂದಿದ್ದಿಲ್ಲ. ಅದಕ್ಕೋಸ್ಕರ ನಾನು ಭಾನುವಾರ ಕಳಸ ಕಳಿಸಿ ಎಲ್ಲ ಫುಲ್ಲು ಕಾರ್ಯಕ್ರಮ ಎಲ್ಲ ಮುಗೀತು. ಹಬ್ಬನೂ ಆಯಿತು. ನೀವೆಲ್ಲ ಹೇಗೆ ಮಾಡಿದ್ರಿ ಹಬ್ಬನ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತವರೆ ಬೀಜದ ಪಾಯಸ ಮಾಡ್ತಾ ಇದ್ದೇನೆ, ಮಖಾನ. ಅಂದರೆ ಲಕ್ಷ್ಮಿಗೆ ಇಷ್ಟವಾದ ಪಾಯಸ. ತವರೆದಲ್ಲಿ ಅರಳಿದಳಲ್ಲ ಲಕ್ಷ್ಮಿ, ಅದಕ್ಕೆ ತವರೆ ಬೀಜದ ಪಾಯಸ. ಇವಾಗ ಪುಳಿಯೋಗರೆಯಲ್ಲಿ ಹಾಕಿದ್ದೆ. ಇದು ಮಾರ್ನಿಂಗ್ ಪೂಜೆ ಅಲ್ಲ, ಅದಕ್ಕೆ ಪುಳಿಯೋಗರೆಯ ನನ್ನ ಹಬ್ಬ ನಿಮ್ಗೆ ಇಷ್ಟ ಆಗಿದ್ರೆ ಅದಕ್ಕೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.